ಹರ್ಭಜನ್ ಸಿಂಗ್ दूसरा ಖ್ಯಾತಿಯ ಭರ್ಜಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಘೋಷಿಸಿ 9 ವರ್ಷಗಳಾಗಿದೆ. 17 ವರ್ಷಗಳ ಅವರ ಕ್ರಿಕೆಟ್ ಜೀವನ ವರ್ಣಮಯ. ಇದರ ಕ್ರೆಡಿಟ್ ದಿಗ್ಗಜ ಸ್ಪಿನ್ನರ್ ಅನಿಲ್ ಕುಂಬ್ಳೆಗೆ ಸಲ್ಲಬೇಕು. ಹೌದು, 1998ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಡೆಬ್ಯೂ ಮಾಡಿದ್ದ ಭಜ್ಜಿ ಕರಿಯರ್ 2008ರಲ್ಲಿ ದೊಡ್ಡ ವಿವಾದದ ಸುಳಿಗೆ ಸಿಲುಕಿತ್ತು. ಅದೇ ವರ್ಷ ಭಾರತ ತಂಡ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಂಡಿತ್ತು. ಸಿಡ್ನಿ ಪಂದ್ಯದ ವೇಳೆ ಹರ್ಭಜನ್ ಸಿಂಗ್ ನನ್ನನ್ನ ಮಂಗ ಎಂದು ಕರೆದಿದ್ದಾರೆ ಅಂತ ಆಂಡ್ರೂ ಸೈಮಂಡ್ ಆರೋಪಿಸಿದ್ರು. ಮಂಕಿ ಗೇಟ್ ವಿವಾದ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಯಿತು. ಆಗ ಕನ್ನಡಿಗ ಅನಿಲ್ ಕುಂಬ್ಳೆ ಟೀಂ ಇಂಡಿಯಾದ ನಾಯಕನಾಗಿದ್ರು. ಭಜ್ಜಿ ವಿರುದ್ಧ ಸಾಕಷ್ಟು ಟೀಕೆಗಳು ವ್ಯಕ್ತವಾದವು. ಐಸಿಸಿ ಜನಾಂಗೀಯ ನಿಂದನೆಯನ್ನ ಗಂಭೀರವಾಗಿ ಪರಿಗಣಿಸಿತು. ಮ್ಯಾಚ್ ರೆಫರಿ ಹರ್ಭಜನ್ಗೆ 3 ಪಂದ್ಯಗಳ ನಿಷೇಧ ಹೇರಿದ್ರು. ಇಂಥ ಸಂಕಷ್ಟದ ಸಮಯದಲ್ಲಿ ಕ್ಯಾಪ್ಟನ್ ಅನಿಲ್ ಕುಂಬ್ಳೆ ಸೇರಿ ಇಡೀ ತಂಡ ಭಜ್ಜಿ ಬೆಂಬಲಕ್ಕೆ ನಿಲ್ತು. ಒಂದು ವೇಳೆ ನೀವು ಹರ್ಭಜನ್ರನ್ನ ಬ್ಯಾನ್ ಮಾಡಿದ್ರೆ ಟೂರ್ನಿಯಿಂದಲೇ ಹಿಂದೆ ಸರಿಯುವುದಾಗಿ ಟೀಂ ಇಂಡಿಯಾ ಎಚ್ಚರಿಕೆ ನೀಡಿತ್ತು. ಬಳಿಕ ಐಸಿಸಿ ಭಜ್ಜಿ ಮೇಲಿನ ನಿಷೇಧವನ್ನ ಹಿಂಪಡೆಯಿತು. ಭಜ್ಜಿ ಬೀಸುವ ದೊಣ್ಣೆಯಿಂದ ಪಾರಾದ್ರು. ಸಂಕಷ್ಟದ ಟೈಮ್ನಲ್ಲಿ ಬೆಂಬಲಕ್ಕೆ ನಿಂತ ಕುಂಬ್ಳೆ ಭಜ್ಜಿ ಕರಿಯರನ್ನ ರಕ್ಷಿಸಿದ್ದಲ್ಲದೆ ಅವರ ಪಾಲಿಗೆ ಹೀರೋ ಆದ್ರು.